ನಿಜ ಮೇಡಮ್. ಈಗ ಆ ಡೆಡಿಕೇಶನ್ ಅಂತ ಬಂದಾಗ ಹೆಂಗೆ ಅಂತ ಮ್ಯೂಸಿಕ್ ಬಗ್ಗೆ ಅಮ್ಮವ್ರಿಗೆ? ಸರ್, ಡೆಡಿಕೇಶನ್ ಅನ್ನೋದು ಎಸ್ ಜಾನಕಿ ಅವರ ಟೈಮ್ನಲ್ಲಿ ಬೇಕೇ ಬೇಕಿತ್ತಲ್ಲ ಸರ್. ಅವ್ರು ಹಾಡಕ್ ಶುರು ಮಾಡಿದಾಗ ಎಷ್ಟು ಲ್ಯಾಂಗ್ವೇಜ್, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಕೂಡ. ಹಿಂದಿ ಅಫ್ಕೋರ್ಸ್ ಅವ್ರು ಯಾವಾಗ್ಲೂ ಹೇಳೋರು, ನಾನ್ ಸಿಕ್ದಾಗ್ಲೂ ಹೇಳ್ತಾ ಇದ್ರು, ಎಷ್ಟೇ ಆಗ್ಲಿ ಸೌತ್ ಇಂಡಿಯನ್ ಸಿಂಗರ್ಸ್ ನ ಅಂದ್ರೆ ಎನಿ ಆರ್ಟಿಸ್ಟ್ಗಳನ್ನ ಅವರು ಬೆಳೆಯಕ್ ಬಿಡಲ್ಲಮ್ಮ. ಇದ್ ಮಾತ್ರ ಅವ್ರು ತುಂಬಾ ನೊಂದ್ಕೊಂಡ್ ಹೇಳಿದ್ರು. ಅಲ್ಲಿ ಅಷ್ಟು ಈಸಿ ಅಲ್ಲ, ಅವ್ರು ತುಳಿತಾರೆ. ಪದ್ಮಶ್ರೀನ ಅವರು ರಿಜೆಕ್ಟ್ ಮಾಡಿದ್ರು, ತುಂಬಾ ಲೇಟ್ ಆಗಿ ಕೊಟ್ರು ಅಂತ. ಕರೆಕ್ಟೇ ಅಲ್ವಾ? ನಿಜ ನಿಜ ನಿಜ. ಅವ್ರಿಗೆ ಅವ್ರು ಅದೇ ಹೇಳಿದ್ರು, ನನಗೆ ಯಾವ ಪ್ರಶಸ್ತಿ ಯಾಕೆ ಬೇಕು, ನನಗ್ ಜನಕ್ ಕೊಟ್ಟಿರೋ ಪ್ರೀತಿ ಅದಕ್ಕಿಂತ ಇನ್ಯಾವ ಪ್ರಶಸ್ತಿ ಸರ್, ಅಷ್ಟೇ ಸಾಕು ನನ್ಗೆ ಅಂತ. ಸೊ ದಟ್ಸ್ ರಿಯಲಿ ಟ್ರೂ. ಅವ್ರು ಏನ್ ಹೇಳಿದ್ರು ಕರೆಕ್ಟ್. ಅದು ಯಾವ ಪ್ರಶಸ್ತಿ ಏನು ಬೇಕಾಗಿಲ್ಲ, ಇವಾಗ ಪ್ರೀತಿ ಅಷ್ಟೇ. ಜನ ಎಸ್ ಜಾನಕಿ ಅವ್ರನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಅವ್ರ ಹಾಡುಗಳನ್ನ ಸಾಧ್ಯನೇ ಇಲ್ಲ ಬಿಡಿ, ಜಗತ್ತಿರೋ ತನಕ ಇರತ್ತೆ ಅವ್ರ ಹಾಡುಗಳು. ಡೆಡಿಕೇಶನ್ ಟು ದ ಕೋರ್ ಸರ್ ಅವರೆಲ್ಲ. ಈಗ ಕೆಲವು ನಾವು ಗಾಯಕರು ನೋಡ್ತಾ ಇರ್ತೀವಿ ಮೇಡಮ್, ಅಂದರೆ ಸಿಮಿಲರ್ ಆಗಿರುತ್ತೆ ವಾಯ್ಸು, ಬಟ್ ಅಮ್ಮವ್ರಂಥ ಈ ವಾಯ್ಸ್ ಆಗಿರ್ಬೋದು, ಆ ದಾಟಿ ಆಗಿರ್ಬೋದು, ಅಂದರೆ ಅದು ಇತಿಹಾಸದ ಪುಟಗಳಿಗೆ ಹಾಗೆ ಉಳಿಯುತ್ತೆ ಅಂತೇಳಿ. ಇಲ್ಲ, ಅದು ಅಂದ್ರೆ ನೇಸಲ್ಲಿ ಇರ್ಲಿಲ್ಲ ಸರ್ ಅವ್ರದ್ದು, ವೆರಿ ಓಪನ್ ವಾಯ್ಸು. ಆಮೇಲೆ ಕ್ಲಾಸಿಕಲ್, ಅವ್ರು ಹೇಳೋದು ನಾನು ತುಂಬಾ ಕ್ಲಾಸಿಕಲ್ ಕಲ್ತಿಲ್ಲ ಅಂತ. ಅಫ್ಕೋರ್ಸ್ ಅಂದ್ರೆ ಪಕ್ಕಾ ಕ್ಲಾಸಿಕಲ್ ಸಿಂಗರ್ ಆಗಿರ್ಲಿಲ್ಲ ಅವರು, ಬಟ್ ಕ್ಲಾಸಿಕಲ್ ಬೇಸಿಕ್ ಕಲ್ತ್ಕೊಂಡು ಬಂದಿದಂತವ್ರು. ಆದ್ರೆ ನಿಮ್ಗೆ ಎಲ್ಲಿ ಅವರು ಏನ್ ಕಲ್ತಿಲ್ಲ ಏನು ಅನ್ನೋದ್ ಎಲ್ಲಿ ಗೊತ್ತಾಗತ್ತೆ. ಅಂದ್ರೆ ಅಡಾಪ್ಟೇಷನ್ ಇದೆಯಲ್ಲ ವಾಯ್ಸ್ ನ, ಈ ಸಾಂಗಿಗೆ ಇಷ್ಟೇ, ಈ ಸಾಂಗ್ಗೆ ಇಷ್ಟು ಅನ್ನೋದನ್ನ ಡಿಸೈಡ್ ಮಾಡಿ ಹಾಡೋದು ಕೂಡ ಪ್ಲೇಬ್ಯಾಕ್ ಸಿಂಗಿಂಗ್ ಅಲ್ಲಿ ತುಂಬಾನೇ ಮುಖ್ಯ. ಅದನ್ನ ನಂಬರ್ 1 ಅದ್ರಲ್ಲಿ ಎಸ್ ಜಾನಕಿ ಅವರು. ಆ ಸಾಂಗ್ ಏನ್ ಬೇಕು, ತೀರಾ ಓವರ್ ಆಗಿ ಎಕ್ಸ್ಪ್ರೆಷನ್ ಕೊಡೋದಾಗ್ಲಿ, ತುಂಬಾ ಸಂಗತಿಗಳನ್ನ ಹಾಕೋದಾಗ್ಲಿ ಎಲ್ಲೂ ಮಾಡೇ ಇಲ್ಲ ಅವರು. ಆ ಸಾಂಗ್ ಎಷ್ಟ್ ಬೇಕು, ಎಷ್ಟ್ ಚೆನ್ನಾಗಿ ಹಾಡಿದ್ದಾರೆ ಅನ್ನೋದ್ ಬಿಟ್ರೆ ಇದ್ ಬೇಕಿತ್ತಾ, ಇದು ಏನೋ ಓವರ್ ಆಗ್ಬಿಟ್ಟಿದೆ, ಎಲ್ಲೂ ಇಲ್ಲ ಸರ್, ಎಲ್ಲೆಲ್ಲೂ ಇಲ್ಲ. ಆ ಸಿನಿಮಾಗೆ ಹೇಳ್ ಮಾಡಿಸಿದಂಥದ್ದು ಅಂತ ಹೇಳ್ತಾರಲ್ಲ, ಪ್ಲೇಬ್ಯಾಕ್ ಸಿಂಗಿಂಗಿಗೆ ಅಂತಾನೆ ಅವ್ರು ಹುಟ್ಟಿರೋದು. ನಿಜ 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 ಮೇಡಮ್. ಈಗ ಕೆಲವು ಈಗ ನೋಡಿ, ಇತ್ತೀಚಿನ ಯುವಕ ಯುವತಿಯರಿಗೆ ನಾವು ಎಸ್ ಜಾನಕಿ ಅಮ್ಮನವರು ಅಥವಾ ಲತಾ ಮಂಗೇಶ್ಕರ್ ಅವರು, ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು, ಈ ಕೆಲವು ಹೆಸರುಗಳು ಅದು ಹಾಗೆ ಲೆಜೆಂಡರ್ ಆಗಿ ಉಳಿದ್ಬಿಟ್ಟಿದೆ. ಇನ್ನು ಕೆಲವೊಬ್ಬರಿಗೆ ಅದು ಗೊತ್ತೇ ಇರೋದಿಲ್ಲ. ಹಾಗಾಗಿನೇ ಬಟ್ ನಮ್ಗೆ ಜಾನಕಿ ಅಮ್ಮವರು ಅಂತ ಬಂದಾಗ ಚಿಕ್ಕ ವಯಸ್ಸಿಂದ ಹಿಡಿದು ವಯೋವೃದ್ಧರು, ಜಾನಕಿ ಅಂದ್ರೆ ಅದು ಒಂದು ಚಿರಪರಿಚಿತ ಹೆಸರು ಮೇಡಮ್. ಅದು ಅಂದ್ರೆ ಅವರು ಸಾಂಗ್ ಕೇಳಿ ಬಿಡ್ಲಿ ಅಂತ ಹೇಳಿ. ಹೌದೌದು. ಅಲ್ಲ, ಇದು ಯಾಕೆ ಈಗ ನನ್ನ ನೆಕ್ಸ್ಟ್ ಜನರೇಷನ್, ನನ್ನ ಮಕ್ಳುವರ್ಗು ಗೊತ್ತಿರತ್ತೆ ಅಂದ್ರೆ ಯಾಕೆ ಗೊತ್ತಿರತ್ತೆ, ಹಾಡುಗಳನ್ನ ಕೇಳಿ, ಈ ಹಾಡು ಇದವ್ರು ಹಾಡಿದ್ವಿ. ಅಫ್ಕೋರ್ಸ್ ಅವ್ರ ಹಾಡಿರೋ 1000 ಹಾಡಲ್ಲಿ ಅವ್ರೊಂದ್ 50 ಸಾಂಗ್ ಕೇಳಿರ್ತಾರೆ ಅಥವಾ 100 ಸಾಂಗ್ ಕೇಳಿರ್ತಾರೆ, ಬಟ್ ಅದೇ ಅಷ್ಟೇ ಇಂಪ್ಯಾಕ್ಟ್ ಮಾಡಿರುತ್ತೆ ಅವ್ರಿಗೆ. ನಿಜ ನಿಜ ನಿಜ. ಈಗ ಯಾವ್ದೇ ಜನರೇಷನ್ ಆಗಿರ್ಬೋದು. ಆಮೇಲೆ ಅಫ್ಕೋರ್ಸ್ ಕವರ್ ಸಾಂಗ್ಸ್ ಗಳು ಎಷ್ಟೋ ಜನ ಮಾಡಿದ್ದಾರೆ, ರೀಮಿಕ್ಸ್ ಗಳು ಮಾಡಿದ್ದಾರೆ. ಯಾವುದೋ ಒಂದು ರೂಪದಲ್ಲಿ ಅವರು ಅವ್ರ ಹಾಡುಗಳು, ಅವ್ರ ವಾಯ್ಸ್ ಕೇಳ್ತಾನೆ ಇರ್ತಾರೆ ಜನ. ಎಲ್ಲೋ ಒಂದ್ ಕಡೆ ಪ್ಲೇ ಆಗ್ತಾ ಇರುತ್ತೆ, ತಮಿಳಲ್ಲೋ, ತೆಲುಗಲ್ಲೋ, ಕನ್ನಡದಲ್ಲೋ, ಮಲಯಾಳಮಲ್ಲೋ, ಎಲ್ಲೋ ಒಂದ್ ಕಡೆ. ಅಂಡ್ ಅವು ಎಷ್ಟು ಜನರೇಷನ್ ಮ್ಯೂಸಿಕ್ ಡೈರೆಕ್ಟರ್ ಹಾಡಿದ್ದಾರೆ. ಅವಾಗಿನ ಕಾಲದ ಇವರು ಇಂದ ಹಿಡಿದು ಇವಾಗಿನ ಜನರೇಷನ್ ಅವ್ರಿಗೂ ಹಾಡಿದ್ದಾರೆ. ಹೌದು 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 ಮೇಡಮ್. ಈಗ ನೀವು ಎಸ್ ಜಾನಕಿ ಅಮ್ಮನವರಿಂದ ನಾನು ಇದನ್ನ ಕಲಿತೆ ಅಂತ ಹೇಳೋದಾದ್ರೆ ಮೇಡಮ್? ಅಯ್ಯೋ, ತುಂಬಾ ಇದೆ ಸರ್. 1, 2 ಅನ್ನೋದೆಲ್ಲ ಇಲ್ವೇ ಇಲ್ಲ. ಅಫ್ಕೋರ್ಸ್ ಅದರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೇಳ್ಬೋದು ಅಂತಂದ್ರೆ ಅವರ ಆ ರೇಂಜ್ ಅನ್ನ, ಕೆಪಾಸಿಟಿನ, ಅಂದ್ರೆ ವೋಕಲ್ ಇದನ್ನ ಸ್ಟ್ರೆಂತ್ ನ ಅಲ್ಲಿ ತನಕ ಇಟ್ಕೊಂಡು ಹೋಗೋದಿದೆಲ್ಲ ಹೈ ರೇಂಜ್ ಅಲ್ಲಿ. ಅದು ಯಾಕೆಂದ್ರೆ ಅವರೆಲ್ಲ ಲೈವ್ ಹಾಡಿರೋದು. ಲೈವ್ ಹಾಡ್ಬೇಕಾದ್ರೆ ನಿಮ್ಗೆ ಎಲ್ಲೂ ಪಂಚ್ ಇಲ್ಲ, ಏನಿಲ್ಲ. ಬಾನಲ್ಲೂ ಇರ್ಬೋದು, ಗಗನವು ಎಲ್ಲ ಸಿಂಗಲ್ ಟೇಕ್. ಅದು ಒಂಚೂರು ತಪ್ಪಾಯ್ತು ಅಂದ್ರೆ ಫಸ್ಟ್ ಇಂದ ಆಡ್ಬೇಕು. ಬಟ್ ಅವ್ರು ತುಂಬಾ ಕಮ್ಮಿ ಟೇಕ್ಸ್ ತಗೋತಾ ಇದ್ರು ಅನ್ನೋದನ್ನು ಕೇಳಿದೀನಿ ನಾನು. ತುಂಬಾ ಕಮ್ಮಿ ಟೇಕ್ಸ್.
ಆ ತರ ಹಾಡ್ಬೇಕಂತಂದ್ರೆ ನಿಮ್ಗೆ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಕರೆಕ್ಟ್. ನಾನ್ ಹೋಗಿ ಮೀಟ್ ಆದಾಗ್ಲೂ ಅದನ್ನೇ ಕೇಳಿದ್ದು, ನಾನು ಏನೂ ಮಾಡ್ತಿರ್ಲಿಲ್ಲ, ಏನೂ ಮಾಡಲ್ಲಮ್ಮ ಅಂತ ಹೇಳ್ತಾ ಇದ್ರು. ಅಂದ್ರೆ ನ್ಯಾಚುರಲ್ ಆಗಿ ಅವ್ರಿಗೆ ಆ ವಾಯ್ಸ್ ಕ್ವಾಲಿಟಿ ಇತ್ತು, ರೇಂಜ್ ಇತ್ತು. ನಿಜ ನಿಜ ನಿಜ. ಅಡಾಪ್ಟೇಷನ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲೇಬ್ಯಾಕ್ ಸಿಂಗರ್ಸ್. ಅಡಾಪ್ಟೇಷನ್ ಅನ್ನೋದು ಇದೆಯಲ್ಲ, ಅದು ಒಂದೇ ತರಾನೇ ಎಲ್ಲಾನು ಹಾಡ್ತಾ ಇದ್ರೆ ಆಗಲ್ಲ. ಒಬ್ಬೊಬ್ಬ ಹೀರೋಯಿನ್ಗೆ ಒಂದೊಂದ್ ಬೇರೆ ತರ, ಇವರು ಹೆಂಗಾಗಿದ್ದಾರೆ ಅಂದ್ರೆ ಬೇರೆ ತರ, ಸ್ವಲ್ಪ ವಯಸ್ಸಾಗಿರುವಂತ ಕ್ಯಾರೆಕ್ಟರ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಬೇರೆ ತರ ತಿಳ್ಕೊಂಡು ಅದನ್ನ ಹಾಡೋಂಥದ್ದು ಇರ್ಬೋದು. ಈ ರೊಮ್ಯಾಂಟಿಕ್ ಸಾಂಗ್ಸ್ ಗಳಲ್ಲಿ ಈ ಚಳಿ ಚಳಿ ತಾಳೇನು ತಗೊಳ್ಳಿ, ಚಳಿ ಚಳಿ ತಾಳೇನು ಸಾಂಗ್ಸ್ ಅಂತದನ್ನೆಲ್ಲ ಫಸ್ಟ್ ಟೈಮ್ ಈ ತರದ್ ಹಾಡಿನ ಹಿಂಗ್ ಹಾಡ್ಬೇಕು ಅಂತ ಅವ್ರು ತೋರ್ಸ್ಕೊಟ್ಟಿರೋರು ನಮ್ಗೆ. ಈ ಹಾಡಿನ ಹಿಂಗ್ ಹಾಡ್ಬೇಕು, ಸಾಫ್ಟ್ ಸಾಂಗ್ ಹಿಂಗ್ ಹಾಡ್ಬೇಕು, ರೊಮ್ಯಾಂಟಿಕ್ ಇಷ್ಟೇ ಹಾಡ್ಬೇಕು, ಸೆನ್ಶಿಯಸ್ ಈ ತರ ಹಾಡ್ಬೇಕು. ನಿಮ್ಗೆ ಎಲ್ಲವನ್ನೂ ಒಂದ್ ಯೂನಿವರ್ಸಿಟಿ ತರ ಅವರು ಹಾಡ್ಬಿಟ್ಬಿಟ್ಟು ಹೋಗಿದ್ದಾರೆ. ಅವ್ರ ಹಾಡ್ಗಳನ್ನ ಕಲ್ತ್ಕೊಂಡು 200 ಹಾಡ್ ಅವ್ರದ್ದು ಕಲ್ತ್ಕೊಂಡ್ಬಿಟ್ರೆ ಸಾಕು ಸರ್. ಹೌದು ಹೌದು ಹೌದು, ಒಳ್ಳೆ ಸಿಂಗರ್ ಆಗ್ಬಿಡ್ಬೋದು. ನಿಜ 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 ಮೇಡಮ್. ಈಗ ಈ ಸಾಂಗ್ ಅಂತ ಬಂದಾಗ, ಈಗ ಆಯ್ತಪ್ಪ 15 ವರ್ಷಕ್ಕೆ 20 ವರ್ಷಕ್ಕೆ ಒಂದು ವಾಯ್ಸ್ ಇರುತ್ತೆ, ಅದಾದ್ಮೇಲೆ ಆಫ್ಟರ್ 30 ಆಫ್ಟರ್ 40 ಅಂದರೆ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಆದ್ಮೇಲೆ ಸ್ವಲ್ಪ ಚೇಂಜ್ ಕಾಣುತ್ತೆ ಮೇಡಮ್. ಬಟ್ ಜಾನಕಿಯಮ್ಮನವ್ರದ್ದು ಹಾಗಾಗಲಿಲ್ಲ ಅಂತ ಹೇಳಿ. ಹೌದೌದು, ಅದೇ ಈಗ ಹಳ್ಳಿ ಮೇಷ್ಟ್ರೆ ಹಾಡು ಹಾಡಿದಾಗ ಶಿ ವಾಸ್ 55 or ನಿಯರ್ಲಿ 60, ಹತ್ತತ್ರನೇ 25 ವರ್ಷದ ಹಿಂದೆ ಇರ್ಬೋದು. ಸೊ ನಿಮ್ಗೆ ಅವ್ರು ಹಾಡಿರೋದು ಹೆಂಗಿದೆ ಆ ಥರ, ಅದೇನು ಅವ್ರಿಗೆ ಎಫೆಕ್ಟ್ ಆಗ್ಲೇ ಇಲ್ಲ ಸರ್. ಕರೆಕ್ಟ್. ಒಟ್ನಲ್ಲಿ ವಿ ಲಾಸ್ಟ್, ಒಂಥರ ಒಂದು ಎರಾನೇ ಕಳೆದೋಯ್ತು ಅಷ್ಟೇ. ನಿಜ ನಿಜ ನಿಜ. ಶಮಿತಾ ಮೇಡಮ್, ಧನ್ಯವಾದ ಮಾತಾಡೋದಕ್ಕೆ, ಕೆಲವೊಂದಿಷ್ಟು ನೆನಪುಗಳನ್ನ ಹಂಚ್ಕೊಂಡ್ರಿ.